ಎಲ್ಲರಿಗೂ ನಮಸ್ಕಾರ. ಈಗ ಮಾವಿನ ಹಣ್ಣಿನ ಸೀಸನ್ ಐತಿ ಮತ್ತು ಹೊರಗೆ ಮಾರ್ಕೆಟ್ದಾಗ ಭಾಳಷ್ಟು ಮಾವಿನ ಹಣ್ಣು ಬಿ ಬರದಾವು. ನಾ ಇವತ್ತು ಮಾವಿನ ಹಣ್ಣಿಂದ ಕೇಸರಿ ಬಾತ್ ಮಾಡಿ ತೋರ್ಸದೇನಿ ಒಂದು 10 ನಿಮಿಷನ್ಯಾಗ. ಮತ್ತು ಭಾಳ ಮಸ್ತಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಸ್ವೀಟ್ ಮಾಡ್ಕೊಳಕ ನಾ ಇಲ್ಲಿ ಒಂದು ಮಾವಿನ ಹಣ್ಣು ತೊಗೊಂಡೇನು. ಇದನ್ನ ಚಲೋ ಹಣ್ಣಾದ ಇದ್ದದ್ದು ತೊಗೊಂಡು ಮಾಡ್ಕೋರಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನಾವು. ಮಾವಿನ ಹಣ್ಣ ಕಲರ್ ಕೆಂಪು ಇರ್ತೈತಲ್ಲ, ಅದಿತ್ತಂದ್ರ ಕೇಸರಿ ಬಾತ್ ಮಾಡ್ಕೊಳ್ಳೋದ್ನಾಗ ನಮಗ್ ಕಲರ್ ಬಿ ಚಲೋ ಬರ್ತೈತಿ. ಇದ ವೈಟ್ ಐತಿ. ಇದನ್ನ ಕಟ್ ಮಾಡ್ಕೊಂಡ ಇದನ್ನ ಒಳಗಿಂದ ಪಲ್ಪ್ ತಕ್ಕೋತೇನೆ ನಾನು. ಇದ್ ಮಾವಿನ ಹಣ್ಣ ಕಟ್ ಮಾಡ್ಕೊಂಡೇನ್ ನಾನು. ಇದನ್ನ ಈಗ ಸಣ್ಣ ಮಾಡ್ಕೊಳ್ಳೋನು. ಇಲ್ಲಿ ಒಂದ ಮಿಕ್ಸರ್ ಜಾರ್ ತಗೊಂಡೇನು. ಇದ್ರಾಗ ಈ ಮಾವಿನ ಹಣ್ಣು ಹಾಕೋತೇನು. ನಾವ್ ಒಂದ್ ಸ್ವಲ್ಪ ಮಾಡ್ಕೊಳ್ಳೋದೇನು. ನೀವು ಬಾಳ ಮಾಡ್ಕೊಳ್ಳೋದಿರಿ ಅಂದ್ರೆ ಇನ್ನೊಂದ್ ಮಾವಿನ ಹಣ್ಣ ಕಟ್ ಮಾಡಿ ಹಾಕೋರಿ. ಇದನ್ನೀಗ ಸಣ್ಣ ಮಾಡ್ಕೊಂಡ್ ಬರ್ತಾನ. ಇದ್ರಾಗ ನೀರಾದು ಏನು ಹಾಕೋಬಾರ್ದು ನೋಡ್ರಿ. ಸಣ್ಣ ಮಾಡ್ಕೊಂಡೇನ್ ನಾನು. ಇದನ್ನೀಗ ಸೈಡ್ ತೆಗೆದು ಇಟ್ಕೊಳ್ಳೋನು. ಈಗ ಇದನ್ನ ರವಾ ಹುರ್ಕೊಳ್ಳೋಣ ನಾವ. ಇಲ್ಲಿ ನಾನು ಒಂದ್ ಕಡಾಯಿ ಕಾಯಕ್ ಇಟ್ಟಿದ್ದೇನು. ಇದ್ರಾಗ 1 ಚಮಚ ತುಪ್ಪ ಹಾಕ್ತಾನು. 1 ಚಮಚ ಸಾಕು, ಬಾಳೇನ್ ಬೇಡ. ನಾವ್ ಒಂದ್ ಸ್ವಲ್ಪ ಬಿ ಮಾಡೋದೇನು. ನೀವು ಬಾಳ ಮಾಡಾದಿರಿ ಅಂದ್ರ ಮತ್ತೊಂದ್ ಸ್ವಲ್ಪ ಹಾಕಿ ಮಾಡ್ಕೋಬಹುದು. ಇದು ಕರಗ್ಲಿ. ತುಪ್ಪ ಕರಗೈತಿ. ನಾ ಇಲ್ಲಿ ಒಂದ್ 4 ಗೋಡಂಬಿ, ಒಂದ್ 4 ಬಾದಾಮ್ ತಗೊಂಡೇನು. ಇವತ್ನೀಗ ಹುರ್ಕೋತೇನು. ನೀವು ಬೇಕಂದ್ರ ಕಿಶ್ಮಿಶ್ ಬಿ ಹಾಕಿ ಮಾಡ್ಕೋಬಹುದು. ಡ್ರೈ ಫ್ರೂಟ್ಸ್ ನಿಮಗೆ ಯಾವ ಬೇಕಲ್ಲ ಅವತ್ ಹಾಕೋಬಹುದು. ಮತ್ತೆ ಎಷ್ಟು ಬೇಕು ಕ್ವಾಂಟಿಟಿ ಬಿ ಹೆಚ್ಚ ಕಡಿಮೆ ಮಾಡ್ಕೋಬಹುದು. ಇವು ನೋಡ್ರಿ ಹುರಿದವು ಸಾಕು, ತಕ್ಕೊಳ್ಳೋಣ ಈಗ. ಇಲ್ಲಿ ನಾನು ಒಂದ್ ಅರ್ಧ ಲೋಟ ಚಿರೋಟಿ ರವೆ ತಗೊಂಡೇನು. ಇದನ್ನ ಹಾಕ್ತಾನೆ ಇರೋ ತುಪ್ಪದಾಗ. ತುಪ್ಪ ಇಟ್ಟ ಸಾಕು. ಇದನ್ನ ನಾವು ಹುರ್ಕೋಬೇಕು ಚಲೋದಂಗ. ಈಗ ಮಾವಿನಕಾಯಿ ಸೀಸನ್ ಐತಿ, ಮಾಡ್ಕೊಂಡ್ ನೋಡ್ರಿ. ತಿನ್ನಾಕಂತೂ ಬಹಳ ರುಚಿಯಾಗಿರ್ತೈತಿ. ಒಂದ್ ಚಿಟಿಕೆ ಆಗುವಷ್ಟ ಆರೆಂಜ್ ಫುಡ್ ಕಲರ್ ಹಾಕದೇನ ನಾನು. ನೀವು ಬೇಡ ಅಂದ್ರ ಬಿಡಬಹುದು. ಒಂದ್ ಸ್ವಲ್ಪ ಹಾಕಿದೆನು. ಫುಡ್ ಕಲರ್ ಹಾಕೋದ್ರಿಂದ ಕಲರ್ ಚಲೋ ಬರ್ತೈತಿ. ನೀವು ಫುಡ್ ಕಲರ್ ಬೇಡ ಅಂದ್ರ ಅರಿಶಿನ ಪುಡಿ ಬಿ ಒಂದ್ ಸ್ವಲ್ಪ ಹಾಕಿ ಮಾಡ್ಕೋಬಹುದು. ಇಲ್ಲಿ ನಾನು ಸಕ್ಕರೆ ಹಾಕದೇನು. ಸಕ್ಕರೆ ನಾನು ಕಡಿಮೆ ಹಾಕದೇನು. ನೀವು ಎಷ್ಟು ಬೇಕು ನೋಡಿ ನಿಮ್ ಸ್ವೀಟ್ ಹಾಕೋಬಹುದು. ನೀವು ಯಾವ ತರಲೆ ಮೆಜರ್ಮೆಂಟ್ ಮಾಡಿರ್ತಾರಲ್ಲ ಲೋಟ ವಾಟಕ ಅದು ಆ ತರಲೆ ಒಂದ್ ಬಿ ಹಾಕೋತಾರೋ. ಆದ್ರ ನಾ ಇಲ್ಲಿ 1-2 ಚಮಚ ಆಗುವಷ್ಟ ಹಾಕದೇನು. ಸಕ್ಕರೆ ಕಡಿಮೆ ಮಾಡ್ಕೊಳ್ಳೋದೇನು. ನೀವು ರವೆ ಆ ತರಲೆ ತಗೊಂಡಿರ್ತಾರಲ್ಲ, 1 ಕಪ್ ರವೆ ತಗೊಂಡಿರ 1 ಕಪ್ ಸಕ್ಕರೆ ಬಿ ಹಾಕೋತಾರೋ. 3/4 ಕಪ್ ಬಿ ಹಾಕೊಂಡ ಮಾಡ್ಕೋಬಹುದು. ಸಕ್ಕರೆ ಹಾಕಿ ಬಿ ಒಂದ್ ಸ್ವಲ್ಪ ಹುರಿರಿ ಇದನ್ನ. ಸಕ್ಕರೆ ನಾವ ಈಗ ಹಾಕಿ ಹುರಿಯೋದ್ರಿಂದ ಗಂಟ್ ಆಗುದಿಲ್ಲ. ನಾವ್ ಈ ರವೆದಾಗ ನೀರ್ ಹಾಕಿ ಆಮ್ಯಾಗ ಸಕ್ಕರೆ ಹಾಕಕ್ ಹೋದ್ವಿ ಅಂದ್ರ ಆಗ ಗಂಟ್ ಆಗ್ತದ. ಸಕ್ಕರೆ ಹಾಕಿದ ಬಳಿಕ 1 ನಿಮಿಷ ಹುರ್ಕೋರಿ. ರವಾ ಹುರಿದದ ಅದರದ ವಾಸನೆ ಬರತಿರ್ತೈತಿ ತುಪ್ಪದಾಗ ಹುರಿದ. ಆಗ ನಾವ ತಿಳ್ಕೊಬೇಕು ಇದು ಹುರಿದೈತಲ್ಲಿ. ಈಗ ಇದಾಗೈತಿ. ಇಲ್ಲಿ ನಾನು ನೀರ್ ಬಿ ಕಾಯಕ್ ಇಟ್ಟಿದ್ದೇನು. ನೀರ ಮಿಕ್ಸ್ ಮಾಡೋನು. ನೀರ ಕಾಯಿಸಿಟ್ಟಿದ್ದೇನೆ ನಾನು, ಹಾಕ್ತಾನು. ನೋಡ್ರಿ ಏನ್ ಗಂಟ ಆಗುದಿಲ್ಲ ಏನಿಲ್ಲ. ಅಜ್ಜಿ ಮಸ್ತಾಗಿ ಆಗ್ತೈತಿ. ಹಾಕಿ ಎಲ್ಲ ಚಲೋದಂಗ್ ತಿರ್ಬ್ಯಾಡ್ರಿ. ಈಗ ನೀವು ನೀರ್ ಹಾಕಿದ ಬಳಕ ಸಕ್ಕರೆ ಹಾಕಾಕ್ ಹೋದ್ರಿ ಅಂದ್ರ ಅದ ಒಮ್ಮೊಮ್ಮೆ ಗಂಟಾಗೋ ಚಾನ್ಸ್ ಇರ್ತೈತಿ. ಅದಕ್ಕಾಗಿ ನಾವು ಮೊದಲ ರವಾದಾಗ ಹಾಕಿ ಆಮ್ಯಾಗ ನೀರ್ ಹಾಕೋದ್ರಿಂದ ಗಂಟ ಆಗುದಿಲ್ಲ. ನೋಡ್ರಿ ಏನು ಒಂದ್ ಗಂಟ ಇಲ್ಲ ಏನಿಲ್ಲ. ಏನ್ ಮಸ್ತಾಗಿ ಆಗೈತಿ. ಖಾನ ಐತಿ ನೋಡ್ಬೋದು ನೀವು. ನೀರ್ ನಾನು 1 ಕಪ್ ರವೆಗ 2 ಕಪ್ ನೀರ್ ತಗೊಂಡೇನು. 1ಕ್ಕ 2 ಹಾಕಿ ಮಾಡ್ಕೋಬೇಕು. ನೀವು ಬೇಕಂದ್ರ ಒಂದ್ ಸ್ವಲ್ಪ ಇಲ್ಲಿ ಹಾಲ್ ಬಿ ಹಾಕೋಬಹುದು. ಆದ್ರ ನಾ ಹಾಕಂಗಿಲ್ಲ. ಇದನ್ನ ಮುಚ್ಚಿ ಬಿಡ್ತೇನೆ ನಾನು. ಸಣ್ಣ ಉರಿ ಇಟ್ಟು 1-2 ನಿಮಿಷ ಬಿಡು ನಾವ. ಇದ್ ನೋಡ್ರಿ ಈ ತರ ಗಟ್ಟಿ ಆಗೈತಿ. ಈಗ ಈ ಮಾವಿನಕಾಯಿ ರುಬ್ಬಿ ಇಟ್ಕೊಂಡೇವಲ್ಲ ನಾವ, ಇದನ್ನ ಹಾಕೋಬೇಕು. ಹಾಕಿ ಎಲ್ಲ ಮಿಕ್ಸ್ ಮಾಡ್ರಿ. ನೋಡ್ರಿ ಎಲ್ಲ ಮಿಕ್ಸ್ ಆಗೈತಿ.
ಮುಚ್ಚಿ ಬಿಡ್ತೇನೆ ನಾನು 1 ರಿಂದ 2 ನಿಮಿಷ ಬಿಡುನು ಇದನ್ನ. ಇದ ಆಗೈತಿ. ಈಗ ಡ್ರೈ ಫ್ರೂಟ್ಸ್ ಹುರಿದು ಇಟ್ಕೊಂಡಿವಲ್ಲ ಇವನ್ನ ಹಾಕೋನು. ಒಂದ್ ಸ್ವಲ್ಪ ಏಲಕ್ಕಿ ಪೌಡ್ರ, ಇದನ್ನ ಎಲ್ಲ ಮಿಕ್ಸ್ ಮಾಡೋನು. ಏಲಕ್ಕಿ ಪೌಡರ್ ಹಾಕಿದ್ದ ವಿಡಿಯೋ ಸ್ಕಿಪ್ ಆಗೈತಿ ನಂದ, ನೀವ ಏಲಕ್ಕಿ ಪೌಡರ್ ಹಾಕಿ ಮಾಡ್ಕೋರಿ. ನೋಡ್ರಿ ಒಂದ್ ಸ್ವಲ್ಪ ತುಪ್ಪ ಹಾಕಿ ಮಾಡ್ರವಿ, ಏನ್ ಮಸ್ತ್ ಆಗೈತಿ ನೋಡ್ಬೋದು ನೀವ. ಈಗ ಇದನ್ನ ಸರ್ವ್ ಮಾಡೋನು. ಇದನ್ನ ನೀವು ಮುಂಜಾನೆ ಮಾಡಿ ಸಾಯಂಕಾಲ ತನ ಇಟ್ರ ಬಿ ಇದ ಡ್ರೈ ಆಗುದಿಲ್ಲ, ಇದ ತರ ಸಾಫ್ಟ್ ಆಗಿರ್ತೈತಿ. ಇದ್ ನೋಡ್ರಿ ಕಟೋರಿದಾಗ ತಕೊಂಡೇನ್ ನಾನ. ಇಲ್ಲಿ ನೋಡ್ರಿ ಒಂದ್ ಪ್ಲೇಟ್ ತಗೊಂಡೇನ್ ನಾನ. ಇದನ್ನ ಈ ವಾಟ್ಕದಾಗ ಹಾಕೊಂಡೇನು. ನೋಡ್ರಿ ಈ ತರ ಇಟ್ಟ ತೆಗೀರಿ. ನೋಡಕಂತ ಏನ್ ಮಸ್ತಾಗಿ ಕಾಣೈತಿ ನೋಡ್ಬೋದು ನೀವ. ನೋಡ್ರಿ ಏನ್ ಮಸ್ತಾಗಿ ಬಂದೈತಿ. ತಿನ್ನಾಕು ಬಾಳ ಮಸ್ತ್ ಆಗೈತಿ. ಮಾವಿನಕಾಯಿ ಫ್ಲೇವರ್ ಬರಾದೈತಿ ತಿನ್ನಾಕತ್ರ. ಈಗ ಮಾವಿನ ಹಣ್ಣಿನ ಸೀಸನ್ ಬಿ ಐತಿ, ನೀವು ಒಮ್ಮೆ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತೈತಿ. ಟೇಸ್ಟ್ ಬಹಳ ಮಸ್ತ್ ಆಗೈತಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.